ಸೇಮ್ ಶೆಟ್ಟರ್ ಕತೆ ನೆನಪಾಗ್ತಾ ಇದೆ. ಆದ್ರೆ ಶೆಟ್ಟರ್ ಅವ್ರಿಗೆ ನಿಮ್ಗೆ ರೆಡ್ ಕಾರ್ಪೆಟ್ ಸ್ವಾಗತ ಕೊಟ್ರಿ ನೀವು. ಈಗ ಶೆಟ್ಟರ್ ರೆಬೆಲ್ ಆದ್ರ ಅವತ್ತು, ಇವ್ರು ರೆಬೆಲ್ ಆಗ್ಲಿಲ್ಲ. ಇವ್ರ ಪಾಪ ಕೇಂದ್ರ ಏನು ಹೇಳ್ತು ನೋಡಿ, ಅವತ್ತು ಏನಾಯ್ತು ಗೊತ್ತಾ, ನಿಜವಾಗ್ಲಿ ಈಶ್ವರಪ್ಪನವ್ರಿಗೆ ಟಿಕೆಟ್ ಇಲ್ಲ ನೋಡಿ. ಇವರನ್ನ ಬಿಜೆಪಿ ಒಂದು ತಪ್ಪೇನು ಗೊತ್ತಾ, ಇಂಥ ಹಿರಿಯ ನಾಯಕರನ್ನೆಲ್ಲ ಒಂಥರ ಡೋಂಟ್ ಕೇರ್ ತರ ಟ್ರೀಟ್ ಮಾಡೋದು. ಈಶ್ವರಪ್ಪನವರು, ಜಗದೀಶ್ ಶೆಟ್ಟರ್ ಅವ್ರು ಏನೇ ಆಗಲಿ ಪಕ್ಷಕ್ಕಾಗಿ ದುಡಿದಿದ್ದಾರೆ ನೋಡಿ. ಮೂವರನ್ನು ಇವತ್ತು ಈಶ್ವರಪ್ಪ, ಮೊನ್ನೆ ಜಗದೀಶ್ ಶೆಟ್ಟರ್, ಅದಕ್ಕಿಂತ ಮೊದಲು ಅನಂತಕುಮಾರ್ ಅವ್ರು ಹೇಳ್ತೇವೆ, ಅವ್ರು ಏನು ತಪ್ಪು ಮಾಡಿದ್ದಾರೆ? ಎಲ್ಲಿದ್ದಾರೆ ತೇಜಸ್ವಿ ಅನಂತಕುಮಾರ್? ನಿಮ್ಗೆ ಅಷ್ಟು ಬೇಡ ಆಗ್ಬಿಟ್ರಾ? ಹಾಗಿದ್ರೆ ನೀವು ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿ ಬಿಸಾಕೋದು ಎಲ್ಲರನ್ನ, ತಪ್ಪಲ್ವಾ ಅದು? ಅನಂತಕುಮಾರ್ ಅವರ ಕೊಡುಗೆ ಏನು ಕಡಿಮೆನಾ? ತಪ್ಪಲ್ವಾ ಅದು? ಈಗ ಸಿ ಟಿ ರವಿ ಅವರನ್ನೊಂದು ಮನವೊಲಿಸುವಂಥ ಪ್ರಯತ್ನಗಳಾಗ್ತಾ ಇಲ್ಲ ನಿಮಗೆ. ಆ್ಯಂಡ್ ನಿಮಗೆ ಅದೇ ಜಗದೀಶ್ ಶೆಟ್ಟರ್ ಹೋದ್ರಲ್ವಾ, ಅವತ್ತು ಅವ್ರಿಗೆ ಕರೆ ಬರುತ್ತೆ, ಯಾರಿಗೆ? ಈಶ್ವರಪ್ಪನವರಿಗೆ. ನೀವು ನಿಲ್ಬೇಡಿ ಅಂತ ಹೇಳ್ತಾರೆ. ಶಾಕ್ ಆಗುತ್ತೆ ಅವ್ರಿಗೆ, ಏನು ಹೇಳ್ಬೇಕಂತ ಗೊತ್ತಾಗೋದಿಲ್ಲ. ಅಷ್ಟರಲ್ಲಾಗುವಾಗ ಧರ್ಮೇಂದ್ರ ಪ್ರಧಾನ್ ಒಂದು ಫ್ಯಾಕ್ಸ್ ಕಳಿಸ್ತಾರೆ ಇದರ ಥರ, ನೋಡಿ ನಾವು ಆಲ್ರೆಡಿ ಒಂದು ಇದು ಕಳಿಸಿದ್ದೀವಿ, ನಾನು ರಾಜೀನಾಮೆ ಕೊಡ್ತಾ ಸೈನ್ ಹಾಕಿ ಕಳಿಸಿ ಅಂತ. ಇವ್ರ ಪಾಪ ಇನ್ನು ಕೇಂದ್ರ ಹೇಳಿದ್ದಲ್ಲ, ಸೈನ್ ಹಾಕಿ ಕಳಿಸ್ಬಿಡ್ತಾರೆ. ಸೈನ್ ಹಾಕಿ ಕಳಿಸಿ ಡೆಲ್ಲಿಗೆ ಹೋಗಿ ಅದು ಹೋಗುತ್ತೆ. 1 ನಿಮಿಷ ಆಗಿರೋದಿಲ್ಲ, ಇಡೀ ಮೀಡಿಯಾಕ್ಕೆ ಬಂದುಬಿಡುತ್ತೆ. ರಾಜೀನಾಮೆ ಕೊಟ್ಟರು, ರಾಜೀನಾಮೆ ಕೊಟ್ಟರು, ನಾನು ನಿಲ್ಲೋದಿಲ್ಲ ಅಂತ ಅಂದ್ಬಿಟ್ಟು. ಪಾಪ ಅವ್ರಿಗೆ ಏನು ಮಾಡೋದು ಗೊತ್ತಾಗಿಲ್ಲ ಈಶ್ವರಪ್ಪನವರಿಗೆ. ಅದೇ ಥರ ಶೆಟ್ರಿಗೆ ಮಾಡೋಕೆ ಹೋದ್ರು, ಶೆಟ್ರ್ ಬಿಡಲಿಲ್ಲ. ಶೆಟ್ರ್ ಹೋದ್ರು, ಕಾಂಗ್ರೆಸ್ಗೆ ಹೋದ್ರು, ಕಾಂಗ್ರೆಸ್ಸಲ್ಲಿ MLC ಕೂಡ ಎಲ್ಲ ಮಾಡಿದ್ರು. ಎಲ್ಲ ಆದ ನಂತರ ಅವ್ರನ್ನ ಕರೆದು 3 ಕಡೆ ಅವರ ನಾಮಿನೇಷನ್ ಹೋಯ್ತು. ಬೆಳಗಾವಿಗೆ ಹೋಯ್ತು, ಹಾವೇರಿಗೆ ಹೋಯ್ತು, ಹುಬ್ಳಿ ಧಾರವಾಡಕ್ಕೆ ಹೋಯ್ತು. ಈಗ ಬೆಳಗಾವಿ ಫಿಕ್ಸ್ ಆಗಿದೆ ಅವರಿಗೆ. ಕಾಂತೇಶ್ಗೆ ಯಾಕೆ? ಪ್ರತಾಪ್ ಸಿಂಹ ಮಾಡಿದ ತಪ್ಪೇನು? ಯಾರಾದ್ರೂ ಕರೆದು ಹೇಳಿದ್ರೆ ಇಲ್ಲಪ್ಪ ನಿನಗಿಲ್ಲ ಅಂತೇಳಿ. ಪ್ರತಾಪ್ನಂತ ಯುವ ಫಾಲೋವರ್ಸ್ ಇದ್ದಾರೆ ಅವರಿಗೆ, ಹೆಂಗಾಗತ್ತೆ ಅವ್ರಿಗೆ? ಒಂದಿದು ಆಯ್ತಾ, ಇದು ಒಂದು ಕಡೆ ಆದರೆ BJP ಇದು. ಇನ್ನು ಕಾಂಗ್ರೆಸ್ ಇವತ್ತು ಹೇಳ್ತೀನಿ, 18ಕ್ಕೆ 18 ಕ್ಷೇತ್ರಗಳಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಇದೆ. ಹಾಗಿದ್ರೆ ನಾವು ಸಮಾಜದ ಬಗ್ಗೆ ಯಾವಾಗ ಕನಸು ಕಾಣೋದು? ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ದಿವೀತ್ ಮತ್ತು ಭೀಮಾನಾಯಕ್ ನೇರ ಸಂಪರ್ಕದಲ್ಲಿದ್ದಾರೆ. ಭೀಮಾನಾಯಕ್, ಏನಾಗ್ಬೋದು ಅಂತ ಅನ್ಸುತ್ತೆ? ಸಮಾಧಾನ ಆಗ್ಬೋದಾ? ಯಾಕಂದರೆ ಈಶ್ವರಪ್ಪನವರಿಗೆ ಸಾಧ್ಯ ಇದೆಯಾ BJP ಬಿಟ್ಟು ಬದುಕೋದಕ್ಕೆ ಸಾಧ್ಯ ಇದೆಯಾ? ಅವರು ಹಿಂದುತ್ವ ಅಂತ ಹೇಳ್ಬೋದು, ಅಲ್ಲಿ ಪುತ್ತಿಲ ಅವರು ಮಾಡಿದ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ. ಪುತ್ತಿಲ ಒಂದು ಬೆಂಚ್ ಮಾರ್ಕ್ ಹಾಕ್ಕೊಟ್ರು. ಪಕ್ಷದ ವಿರುದ್ಧ ಹೋಗೋದು, ಬಂಡೆ ಹೇಳೋದಲ್ಲ, ಅಂದರೆ ನಿಮ್ಮದೇ ನಾವು BJPಯಲ್ಲಿ ಇರ್ತೇವೆ ಆಡ್ತಾರೆ ಹೇಳುವಂಥದ್ದು. ಸೊ ಒಂದು ಏನಾಗ್ಬೋದು ಅಂತ ಅನಿಸುತ್ತೆ ನಿಮಗೆ? ಆಮೇಲೆ ಅವರಿಗೆ ಎದುರಾಕೊಂಡು ಎಲೆಕ್ಷನ್ಗೆ ನಿಂತು ಸಾಧ್ಯ ಇದೆಯಾ? BJP ಸಂಘಟನೆ ಹೆಂಗಿದೆ ಶಿವಮೊಗ್ಗದಲ್ಲಿ? ಸಾಲಿಡ್ ಇದೆ. ಈಶ್ವರಪ್ಪನ ಜೊತೆ ಬಂದ್ಬಿಡ್ತಾರ? ಏನು ಹೇಳ್ತಾರೆ ಈಶ್ವರಪ್ಪನವರ ಸುತ್ತಮುತ್ತ ಇದ್ದವರು? ನನಗೆ ಕೆಲವು ಮಾಹಿತಿಗಳ ಪ್ರಕಾರ ಈಶ್ವರಪ್ಪನವರನ್ನೊಂದು ಸಮಾಧಾನ ಪಡಿಸಬೇಕಿತ್ತು ಹೆಂಗಾದ್ರೂ ಮಾಡಿ ಅನ್ನೋದು ಬಿಟ್ಟರೆ ಬಂಡಾಯ ನಿಲ್ಲಿ ಅಂತ ಯಾರು ಹೇಳ್ತಾ ಇಲ್ಲ. ಪ್ಲೀಸ್ ನಿಮ್ಮ ಮಾಹಿತಿಗಳೇನು ಭೀಮಾನಾಯಕ್? ಎಸ್ ಜಯಪ್ರಕಾಶ್, ಏನು ಅಂದರೆ ಈಶ್ವರಪ್ಪನವರು ಈಗಾಗಲೇ ಮಗನಿಗೆ ಟಿಕೆಟ್ ತಪ್ಪಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಅಸಮಾಧಾನಗೊಂಡಿರುವಂಥದ್ದು. ಅವರ ನೇರ ಆರೋಪ ಏನು ಅಂದರೆ ಅವರು ವಾಗ್ದಾಳಿ ನಡೆಸ್ತಿರುವಂಥದ್ದು ಯಡಿಯೂರಪ್ಪನವರ ವಿರುದ್ಧವಾಗಿ. ಯಡಿಯೂರಪ್ಪನವರು ಏನು ಅಂದರೆ, ಯಡಿಯೂರಪ್ಪನವರು ನನಗೆ ಅನ್ಯಾಯವನ್ನು ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ನನಗೆ ಮಗನಿಗೆ ಟಿಕೆಟ್ ಕೊಡಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು. ಏನಕ್ಕಂದರೆ ನಾನು ಟಿಕೆಟ್ ಕೇಳುವ ಮುಂಚೆನೇ ನನಗೆ ಅವ್ರು ಹೇಳಿದರು, ಅಂದರೆ ನಾನು ಟಿಕೆಟ್ ಕೊಡಿಸ್ತೇನೆ, ಕಾಂತೇಶ್ಗೆ ಟಿಕೆಟ್ ಕೊಡಿಸ್ತೇನೆ, ಜೊತೆಗೆ ನಾನು ಸಹ ಪ್ರಚಾರಕ್ಕೆ ಬಂದು ಅವರ ಜೊತೆ ಪ್ರಚಾರವನ್ನು ಮಾಡಿ ಗೆಲ್ಲಿಸುವ ನಿಟ್ಟಿನಲ್ಲಿ ನಾನು ಅವ್ರ ಜೊತೆ ನಿಲ್ತೇನೆ ಅನ್ನುವಂಥ ಭರವಸೆನ ಕೊಟ್ಟ ಮೇಲೆನೇ ನಾನು ಕಾಂತೇಶ್ ಅವ್ರಿಗೆ ಅಲ್ಲಿ ಕಳಿಸಿದ್ದು ಅನ್ನುವಂಥ ಮಾತನ್ನು ಈಶ್ವರಪ್ಪನವರು ಹೇಳಿರುವಂತು. ಹಾಗಾಗಿ ಇವರು ಬೊಮ್ಮಾಯಿ ಅವರಿಗೆ ಮತ್ತು ಶೋಭಾ ಕರಂದ್ಲಾಜೆ ಅವರಿಗೆ ಹಠ ಹಿಡಿದ ಹಾಗೆ ನನ್ನ ಮಗನಿಗೆ ಯಾಕೆ ಹಠ ಹಿಡಿದು ಟಿಕೆಟ್ ಕೊಡಿಸೋ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಮುಂದಾಗಲಿಲ್ಲ ಅನ್ನುವಂಥ ಮಾತನ್ನು ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಹಾಗಾಗಿ ನಿನ್ನೆ ಸಾಕಷ್ಟು ಬೆಳವಣಿಗೆಗಳಾಗಿರುವಂಥದ್ದು. ಕೇಂದ್ರ ನಾಯಕರಾಗಿರ್ಬೋದು, ರಾಜ್ಯ ನಾಯಕರಾಗಿರುವ ಅವರ ಏನು ಅಸಮಾಧಾನವನ್ನು ಶಮನಗೊಳಿಸೋ ಪ್ರಯತ್ನವನ್ನು ಮಾಡಿದರು. ಅದ್ಯಾವುದಕ್ಕೂ ಈಶ್ವರಪ್ಪನವರು ಬಗ್ಲಿಲ್ಲ. ಆದರೆ ಒಂದು ಮಾತು ಕೇಳಿ ಬರ್ತಿರುವಂಥದ್ದು ಅಂದರೆ, ಆ ನಾಮಪತ್ರ ಸಲ್ಲಿಕೆ ಆಗುವ ಕೊನೆ ದಿನದವರೆಗೂ ಈಶ್ವರಪ್ಪನಿಗೆ ಒಂದು ಅವಕಾಶ ಇದೆ. ಏನಕ್ಕಂದರೆ ಅವರು ಪ್ರತಿ ಬಾರಿ ಹೇಳ್ತಾರೆ, ಮೋದಿ ಅಂದರೆ ನನಗೆ ದೇವರು, ನನಗೆ ನನ್ನ ಎದೆಯನ್ನು ಸೀಳಿದ್ರೆ ನನಗೆ ಒಂದು ಕಡೆ ರಾಮ, ಇನ್ನೊಂದು ಕಡೆ ಮೋದಿ ಕಾಣ್ತಾರೆ. ಹಾಗಾಗಿ ನಿನ್ನೆ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು. ಏನಕ್ಕಂದರೆ ನನಗೂ ಬೇಜಾರಿದೆ, ಮೋದಿ ಕಾರ್ಯಕ್ರಮ ನಮ್ಮ ಜಿಲ್ಲೆಗೆ ಬರ್ತಿದ್ದಾರೆ, ಆದರೆ ಅವರು ಕಾರ್ಯಕ್ರಮಕ್ಕೆ ಹೋಗದೆ ಇರೋದಕ್ಕೆ ನನಗೂ ಸಾಕಷ್ಟು ಬೇಜಾರಿದೆ. ಬಟ್ ನಾನು ರಾಘವೇಂದ್ರ ಅವರ ವಿರುದ್ಧ ಸ್ಪರ್ಧಿಸ್ತಿರೋದ್ರಿಂದ ನನಗೆ ಎಲ್ಲ ಒಂದು ಕಡೆ ಬೇಜಾರಿದೆ, ಹೋಗೋಕ್ಕಾಗಲ್ಲ ಅನ್ನೋವಂಥ ಮಾತನ್ನು ಹೇಳ್ತಿದ್ರು. ಆದರೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದರೆ, BJP ಸಾಕಷ್ಟು ಗಟ್ಟಿಯಾಗಿರುವಂಥದ್ದು, ಸಂಘಟನೆ ಸಾಕಷ್ಟು ಬಲವಾಗಿರುವಂಥದ್ದು. ಹಾಗಾಗಿ ಇಲ್ಲಿನ ಜನರು ಏನು ಮಾಡ್ತಾರೆ ಅಂದರೆ ಸಂಘಟನೆಗೆ ಒತ್ತು ಕೊಡ್ತಾರೆ. ಇಲ್ಲಿ ಪಕ್ಷ ಮುಖ್ಯವಾಗುತ್ತೆ, ವ್ಯಕ್ತಿಗಿಂತ ಪಕ್ಷ ಮುಖ್ಯ ಆಗೋ ಕಾರಣದಿಂದಾಗಿ ಆ ಪಕ್ಷದ ಬೆಂಬಲಿಗರು ಈಗ ಈಶ್ವರಪ್ಪನವರಿಗೆ ನಾವು ಹೇಳೋದಾದರೆ, ಈಗ ಸಂಘಟನೆ ವಿಚಾರಕ್ಕೆ ಬಂದರೆ ಅವರು ಈಶ್ವರಪ್ಪನವರಿಗೆ ನೇಮ್ ಇರುವಂಥದ್ದು ಶಿವಮೊಗ್ಗ ನಗರದಲ್ಲಿ ಅವರು ಒಂದು ಪ್ರಕಾರ ಓಟನ್ನು ಕೀಳ್ಬೋದು ಶಿವಮೊಗ್ಗ ಸಿಟಿಯಲ್ಲಿ. ತದನಂತರದಲ್ಲಿ ಶಿಕಾರಿಪುರದಲ್ಲಿ ಕುರುಬ ಸಮುದಾಯದ ಮತಗಳು ಹೆಚ್ಚಾಗಿ
ಆಗಿರೋದ್ರಿಂದ ಅಲ್ಲಿ ಸಹ ಮತಗಳನ್ನ ಕೆಲವೊಂದಿಷ್ಟು ಪಡಿಬಹುದು. ತದನಂತರದಲ್ಲಿ ಹಾಗಾಗಿ ಉಳಿದ 8 ಕ್ಷೇತ್ರಗಳು ಬರ್ತವೆ. ಶಿವಮೊಗ್ಗದ 7 ತಾಲೂಕುಗಳು ಮತ್ತು ಬೈಂದೂರು 8 ಕ್ಷೇತ್ರಗಳು ಬರ್ತವೆ. ಹಾಗಾಗಿ ಇಲ್ಲಿ ಪಕ್ಷ ಮುಖ್ಯವಾಗುತ್ತೆ. ಹಾಗಾಗಿ ಅಲ್ಲಿ ಈಶ್ವರಪ್ಪನವರಿಗೆ ಎಲ್ಲ ಒಂದ್ ಕಡೆ ಹಿನ್ನಡೆ ಆಗಬಹುದು. ಹಾಗಾಗಿ ಈಶ್ವರಪ್ಪ ಮತ್ತೆ ರಾಘವೇಂದ್ರ ಅವರ ಅಲ್ಲಿ ಮತಗಳನ್ನ ಡಿವೈಡ್ ಮಾಡಬಹುದು. ಅದರಿಂದಾಗಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಎಲ್ಲ ಒಂದ್ ಕಡೆ ಪ್ಲಸ್ ಆಗುತ್ತೆ ಅನ್ನುವಂತ ಮಾತು. ಆ ಥರದ ಉದ್ದೇಶ ಅಂದರೆ ಸ್ವಲ್ಪ ಭಯ ಆಗಬೇಕು, ನನ್ನನ್ನು ಸಂತೈಸಬೇಕು ಅನ್ನೋಂಥದ್ದು. ಬಟ್ ಆ ಥರ ಇಲ್ಲ. ಕಳೆದ ಬಾರಿ ಶಿವಮೊಗ್ಗ ನಗರದಲ್ಲಿ ಯಡಿಯೂರಪ್ಪನವರು KJPಗೆ ಹೋದಂಥ ಸಂದರ್ಭದಲ್ಲಿ ರುದ್ರೇಗೌಡರನ್ನ ಕಣಕ್ಕಿಳಿಸ್ತಾರೆ. ಯಾರು? ಯಡಿಯೂರಪ್ಪನವರು ರುದ್ರೇಗೌಡರು ಮತ್ತು ಪ್ರಸನ್ನ ಕುಮಾರ್, ಕಾಂಗ್ರೆಸ್ನ ಪ್ರಸನ್ನ ಕುಮಾರ್ ಕೇವಲ 248 ಮತಗಳಿಂದ ಗೆಲ್ತಾರೆ ಪ್ರಸನ್ನ ಕುಮಾರ್. ಇಲ್ಲಾಂದರೆ ರುದ್ರೇಗೌಡರು ಗೆಲ್ತಾ ಇದ್ರು. ಆ ಟೈಮಲ್ಲಿ ಈಶ್ವರಪ್ಪನವರು 3ನೇ ಸ್ಥಾನಕ್ಕೆ ತಳ್ಳಲ್ಪಡ್ತಾರೆ. BJPಯಿಂದ ಇದ್ದು ಕೂಡ 30,000 ಓಟ್ ಬರುತ್ತೆ ಅವರಿಗೆ ನಿಜ. ಆದರೆ ರುದ್ರೇಶ್ ಗೌಡ್ರಿಗಿಂತ ಕಡಿಮೆ ಬರುತ್ತೆ ಅವರಿಗೆ. 3ನೇ ಸ್ಥಾನಕ್ಕೆ ತಳ್ಳಲ್ಪಡ್ತಾರೆ. ನಂತರ KJP BJP ಅಲ್ಲಿ ಒಂದಾದ ನಂತರ ನಾನು ಹೋಗಿದ್ದೆ ಆ ಸಂದರ್ಭದಲ್ಲಿ. ರುದ್ರೇಗೌಡರು ಕೊಡಬೇಕಾ, ಈಶ್ವರಪ್ಪನವರು ಕೊಡಬೇಕಾ, ರುದ್ರೇಗೌಡರು ಕೊಡಬೇಕಾ, ಇಲ್ಲ ರುದ್ರೇಗೌಡರು ಕೊಡಬೇಕು ಅಂತ ಹೇಳಿದವರು ಕೂಡ ತುಂಬ ಜನ ಇದ್ರು. ಆದರೆ ಕೊನೆಗೆ ಹೈಕಮಾಂಡ್ ಈಶ್ವರಪ್ಪನವರಿಗೆ ಟಿಕೆಟ್ ಕೊಡುತ್ತೆ. ಬನ್ನಿ, ದಿವಿತ್ ಇದ್ದಾರೆ. ದಿವಿತ್, ಅದೇ ಫೋರ್ಸ್ ಇದೆಯಾ ಅವರ ಜೊತೆ? ನೋಡಿದಾಗ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ನಿಮಗೆ ತುಂಬ ಚೆನ್ನಾಗಿ ಮಾತಾಡಿಸಿದ್ರಿ ಈಶ್ವರಪ್ಪನವರಲ್ಲಿ ಒಂದು ಕಸಿವಿಸಿ ಇದೆಯಾ? ಅಂದರೆ ಒಮ್ಮೆ ಏನಾಗುತ್ತೆ ಗೊತ್ತಾ, ನಿರ್ಧಾರ ತಗೊಂಡ್ಬಿಟ್ಟಿರ್ತೀವಿ, ಏನಾಗ್ಬಿಡುತ್ತೋ ಅಂತ ಒಂದು ಭಯ ಇರುತ್ತೆ. ಕೇರ್ ಮಾಡಿಲ್ಲ ಅಂದ್ರೆ ಏನು ಮಾಡಲಿ, ನಿಂತ್ಕೊ ಅಂತ ಹೇಳ್ಬಿಟ್ರೆ ಏನು ಮಾಡಲಿ, ಮಗನ ಭವಿಷ್ಯ ಡೋಲಾಯಮಾನನ ಕರೆದು ಮಾತಾಡಲಿ ಅಂತ ಅವ್ರಿಗೂ ಇರುತ್ತೆ. ಇದನ್ನು ಸರಿ ಮಾಡಲಿ ಅಂತ ಈಶ್ವರಪ್ಪನವ್ರಿಗೂ ಇರ್ಬೋದು. ಈಶ್ವರಪ್ಪನವ್ರಿಗೆ ಈಗ ವಯಸ್ಸಿದೆಯಾ ಖುದ್ದು ಹೋರಾಟ ಮಾಡ್ತೀನಿ ಅಂತೇಳಿ? ಏನಿದೆ ಅವರ ಮನಸ್ಸಿನೊಳಗೆ ಏನಿದೆ ಅಂತ ಅನ್ಸುತ್ತೆ ದಿವಿತ್ ನಿಮಗೆ? ಎಸ್, ಖಂಡಿತವಾಗ್ಲೂ ಜಯಪ್ರಕಾಶ್ ನೋಡಿ, ಇನ್ನೊಂದು ಬಹಳ ಪ್ರಮುಖವಾಗಿ ಗಮನಿಸಬಹುದು. ಅವರಂತೂ ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡಿದಂತೆ ಇವತ್ತಿಂದ ಪ್ರಚಾರವನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಒಂದು ಗಮನಿಸಿ, ನಿನ್ನೆ ಅವರ ಭೇಟಿ ಮಾಡಿದ್ರು. ಅರಗ ಜ್ಞಾನೇಂದ್ರ ಟೀಮ್ ಆಗಿರ್ಬೋದು, ರಾಧಾ ಮೋಹನ್ ದಾಸ್ ಆಗಿರ್ಬೋದು, ಮತ್ತು ಪ್ರಹ್ಲಾದ್ ಜೋಶಿನೂ ಬರ್ತೀನಿ ಅಂತಂದ್ರು. ಅವ್ರನ್ನ ಮನವೊಲಿಸಲಿಕ್ಕೆ ಟ್ರೈ ಮಾಡಿದ್ರು, ಅದೆಲ್ಲವೂ ಕೂಡ ವಿಫಲ ಆಯಿತು. ಎಷ್ಟು ಈಶ್ವರಪ್ಪನವರನ್ನ ಮನವೊಲಿಸಲಿಕ್ಕೆ ಟ್ರೈ ಮಾಡ್ತಿದ್ದಾರೋ BJP ನಾಯಕರು, ಅದೇ ರೀತಿಯಾಗಿ ಈಶ್ವರಪ್ಪನವರು ಬಂಡಾಯ ಎದ್ದಂತಹ ನಾಯಕರನ್ನು ಕೂಡ ಸಂಪರ್ಕ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ BJP ಪಾಳೆಯಿಂದ ನನಗೆ ಇವತ್ತು. ಮನವೊಲಿಕೆ ಅಂದ್ರೇನು? ಮನವೊಲಿಕೆ ಅಂದ್ರೆ ಸುಮ್ಗಿರಿ ಅಂತ ಹೇಳದ? ಮನವೊಲಿಕೆ ಅಂದ್ರೆ ಏನು? ನಿಮ್ಮ ಮಗನಿಗೆ ಏನೋ ವ್ಯವಸ್ಥೆ ಮಾಡ್ತೀವಿ, ಅಲ್ಲೊಂದು ಕಾಣ್ತಾ ಇದೆ ಹಾವೇರಿಯಲ್ಲಿ, ಬೊಮ್ಮಾಯಿಯವರ ಬದಲಿಗೆ ಕೊಡಬಹುದು, ಬೊಮ್ಮಾಯಿಯವರು ಕೊಡಬಾರ್ದು ನಾನು ಹೇಳ್ತೇನೆ. ಇಸ್ ಸಿಟ್ಟಿಂಗ್ MLA ಶಿಗ್ಗಾಂವಿ. ಇನ್ನೊಂದು ಉಪಚುನಾವಣೆ ಆಗಲೇಬೇಕು ಅಲ್ಲಿ, ಒಂದು ವೇಳೆ ಅವ್ರು ಗೆಲ್ಲದಿದ್ದರೆ ಹಂಗೆ ಇರ್ತದೆ. ಈಗ ಪ್ರಹ್ಲಾದ್ ಜೋಶಿ ಆಗಲಿ, ರಾಧಾಮೋಹನ್ ರಾವ್ ಆಗಲಿ, ಅಥವಾ ಸಮಾಧಾನ ಮಾಡೋದಂದ್ರೆ ಏನು? ಸುಮ್ಗಿರಿ ಅಂತ ಹೇಳೋದಾ ಸಮಾಧಾನ ಮಾಡೋದಂದ್ರೆ? ಅಥವಾ ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳೋದಾ? ಅಷ್ಟೇ ಅಲ್ವಾ? ಒಂದೊಪ್ಪು ಕೊಡಿ, ಇಲ್ಲ ಅಂತಂದರೆ ಬಿಟ್ಬಿಡಿ, ಅಷ್ಟೇ ಅಲ್ವಾ? ಪ್ಲೀಸ್ ದಿವಿತ್. ಎಸ್ ಶೆಟ್ರೆ, ಇಲ್ಲಿ ನಾವು ನಿಮಗೆ ಟಿಕೆಟ್ ಕೊಡ್ತೀವಿ ಅಥವಾ ನಿಮ್ಮ ಮಗನಿಗೆ ಟಿಕೆಟ್ ಕೊಡ್ತೀವಿ ಅಥವಾ ಭವಿಷ್ಯ ನೋಡ್ತೀವಿ ಅಂತ ಯಾರು ಕೂಡ ಸಮಾಧಾನ ಮಾಡ್ತಿಲ್ಲ. ಇದೇ ಕಾರಣಕ್ಕೋಸ್ಕರ ಬಂಡಾಯ ಎದ್ದಂಥ ನಾಯಕರನ್ನ ಎನ್ಕೇಜ್ ಮಾಡ್ಕೊಂಡಿರೋದು ಈಶ್ವರಪ್ಪನವರು. ಅವ್ರನ್ನ ಭೇಟಿ ಮಾಡಿ ಸಂಪರ್ಕ ಮಾಡಿ ಏನು ಮಾಡಬೇಕು ಅಂತ ಹೊರಟಿದ್ದಾರೆ. ಅದರ ಮೂಲ ಉದ್ದೇಶ ಏನಾಗಿರ್ಬೋದು ಇದು ಕೂಡ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಅಂದರೆ ಕೊನೆ ಮೂಮೆಂಟ್ವರೆಗೂ ಹೋಗಿ ನಾನು ಮೋದಿ ನನಗೆ ದೇವರಿದ್ದಂಗೆ, ನಾನು ಮೋದಿ ಪ್ರಿಯ ಅಂತ ಹೇಳಿ ನೋಡಿ. ಫಾರ್ ಎಕ್ಸಾಂಪಲ್, ಪಕ್ಷೇತರವಾಗಿ ನಿಂತು ಈಶ್ವರಪ್ಪನವರು ಏನಾದ್ರು ಗೆದ್ದರೆ ಅವರು ಮೋದಿ ಪರ ಇರೋದ್ರಿಂದ NDA ಅಭ್ಯರ್ಥಿಯಾಗಿರ್ತಾರೆ. ಓಕೆ, ಇಟ್ಸ್ ಓಕೆ. ಒಂದು ವೇಳೆ ನಿಮಗೆ ಶೆಟ್ರು ಕತೆ ನೆನಪಾಯಿತು ಅಂತ ಹೇಳ್ತಾ ಇದ್ರಿ, ಜಗದೀಶ್ ಶೆಟ್ಟರ್ ಕತೆ ನೆನಪಾಯಿತು ಅಂತ, ನನಗೆ ಅರುಣ್ ಕುಮಾರ್ ಪುತ್ತಿಲ ಕತೆ ನೆನಪಾಗ್ತಾ ಇದೆ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ BJP 3ನೇ ಸ್ಥಾನ ಕುಸ್ತೋಯ್ತು, ಯಾರೋ 3ನೇವ್ರು ಲಾಭ ಮಾಡಿಕೊಂಡ್ರು ಇಬ್ಬರ ಜಿದ್ದಿಂದ. ಅದೇ ರೀತಿ ರಾಘವೇಂದ್ರ ಮತ್ತು ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪನವರ ಜಿದ್ದಿಂದ ಗೀತಾ ಶಿವರಾಜ್ ಕುಮಾರ್ ಏನಾದ್ರು ಲಾಭ ಮಾಡ್ಕೊಬಿಟ್ರೆ ಆವಾಗ ಈಶ್ವರಪ್ಪನವರ ಅಭಿಪ್ರಾಯ ಏನಾಗಿರುತ್ತೆ? BJP ಅವರಿಗೆ ಅನಿಸ್ಬೋದಾ ನಾವೇನಾದ್ರು ತಪ್ಪು ನಿರ್ಧಾರ ತೆಗೆದುಕೊಂಡ್ವಿ ಅಂತ? ಸೊ ಇಲ್ಲಿವರೆಗೂ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಈಶ್ವರಪ್ಪನವರು ಏನಾದ್ರು ಮುಂದಾಗ್ತಿದ್ದಾರೆ ಅನ್ನುವಂಥದ್ದೇ ಪ್ರಶ್ನೆ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಶೆಟ್ರೆ. ಓಕೆ, ಖಂಡಿತ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಆದರೆ ಅರುಣ್ ಕುಮಾರ್ ಪುತ್ತಿಲ ಅವರ ಸ್ಪರ್ಧೆ ಏನಂತಂದ್ರೆ ಬಹಳ ಒಳ್ಳೆ ಹೋಲ್ಡ್ ಇತ್ತು ಅವರಿಗೆ, ಬಹಳ ಒಳ್ಳೆ ಹೋಲ್ಡ್ ಇತ್ತು. ಹಾಗಾಗಿ BJP ಪಕ್ಷ ಸಂಘಟನೆ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಅಷ್ಟು ಡ್ಯಾಮೇಜ್ ಆಗಲ್ಲ ಅಂತ. ಆದ್ರೆ ಇಲ್ಲಿ ಈಶ್ವರಪ್ಪನವರ ಹೋಲ್ಡ್ ಏನು ಅನ್ನೋದು ಇಂಪಾರ್ಟೆಂಟ್. ಅನುಕಂಪ ಆಧಾರದಲ್ಲಿ ಒಂದು ಸ್ವಲ್ಪ ಮತಗಳ ಸಿಗಬಹುದು ಅನ್ನುವಂತ ನಿರೀಕ್ಷೆ. BJP ಹಂಗೆಲ್ಲ BJP ಕಾರ್ಯಕರ್ತರಿದ್ರಲ್ಲ ಹಂಗೆಲ್ಲ ಥಿಂಕ್ ಮಾಡಲ್ಲ. ಅವ್ರು ಕೆಡರ್ ಇಸ್ ಕೆಡರ್. ಈಗ ನಾನು ಹೇಳಿದ್ನಲ್ವಾ, LK ಅಡ್ವಾಣಿ ಅವರು ಜಿನ್ನಾ ಅವ್ರನ್ನ ಹೊಗಳಿದ ನಂತರ ಅಲ್ಲಿ ತನಕ ಹೃದಯ ಸಾಮ್ರಾಟ ಆಗಿದ್ದ LK ಅಡ್ವಾಣಿ ಅವರನ್ನೇ ಪಕ್ಕಕ್ಕೆ ಸರಿಸ್ಬಿಡ್ತಾರೆ ಸಂಘ BJP ಎಲ್ಲ. ಅವ್ರನ್ನ ದೊಡ್ಡ ವಿಚಾರ ಇಟ್ಕೊಳ್ಳೋದಿಲ್ಲ, ಬೇಡಪ್ಪ ಅನ್ನೋ ರೀತಿಯಲ್ಲಿ ಇಟ್ಬಿಡುತ್ತೆ. ಆಯಾಯ ಕಾಲಕ್ಕೆ ಬದಲಾಗುವಂಥ ಸನ್ನಿವೇಶಗಳು ಈಗಲೂ ನಾನು ಮೊನ್ನೆಯಿಂದ ಯಾರಿಗೂ ಹೇಳ್ತಾ ಇದ್ದೆ,
ಇಡೀ ದೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ತೊಡೆತಟ್ಟಿ ವಾಪಸ್ ಬಂದವರು ಇದ್ದಾರೆ. ಬಂಗಾರಪ್ಪ ಇದ್ದಾರೆ, ಅಲ್ಲಿ ಏಕೆ ಇದು ಕರುಣಾಕರಣ್ ಅಂತಿದ್ದಾರೆ, ಆಮೇಲೆ ಏನು ಉತ್ತರದಲ್ಲಿ ಎನ್ ಡಿ ತಿವಾರಿ ಇವರೆಲ್ಲ ಇದ್ದರು, ಶರದ್ ಪವಾರ್ ಇವರೆಲ್ಲ ತೊಡೆತಟ್ಟಿ ಗೆದ್ದಿದ್ದಾರೆ. ಆದರೆ ಬಿ ಜೆ ಪಿ ವಿರುದ್ಧ ತೊಡೆತಟ್ಟಿ ಗೆದ್ದವರು ಯಾರೂ ಇಲ್ಲ. ಕಲ್ಯಾಣ್ ಸಿಂಗ್ ಇರ್ಬೋದು, ವಾಪಸ್ ಬರಬೇಕಾಯ್ತು, ಆಮೇಲೆ ಉಮಾ ಭಾರತಿ ಇರ್ಬೋದು, ಏನು ಮಾಡೋಕ್ಕಾಗಲಿಲ್ಲ, ಅಲ್ಲಿ ತುಂಬ ಜನ ಇದ್ದರು. ಆದರೆ ಯಡಿಯೂರಪ್ಪ ಒಬ್ಬರೇ ತೊಡೆತಟ್ಟಿ ವಾಪಸ್ ಬಂದಿದ್ದು. ಇಲ್ಲಾಂದರೆ ಮೂಲೆಗೊಂಬೆ ಕಟ್ಟ, ಯಾರು ಉಲ್ಟಾ ಮಾತಾಡ್ತಾರೆ ಕಟ್ ಮಾಡಿ ಬಿಸಾಕ್ತಾ ಇದ್ರು. ಹಾಗಾಗಿ ಇವರೆಷ್ಟೇ ರೆಬೆಲ್ ಆದರೂ ಕೂಡ